ಬಗ್ಗೆ ಅವರೊಂದು ರಿಪೋರ್ಟ್ ಕೊಡ್ತಾರೆ ನಮ್ಮ ಆಫೀಸರ್ಸ್, ಆಮೇಲೆ ಅದನ್ನೆಲ್ಲ ಮಾತಾಡ್ತೀವಿ. ಹೇಳಿದೀವಿ ಆಗಲೇ. ಧೀರಜ್ ಮುನ್ರಾಜ್ ಅವರು ಸಾಲಿಡ್ ವೇಸ್ಟ್ ಇದರಲ್ಲಿ ನಾನು ₹1 ಅನುದಾನ ಕೇಳಿಲ್ಲ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೆಚ್ಚಿನ ಅನುದಾನ ಹೋಗುತ್ತೆ, ನಮಗೆ ಗೊತ್ತಿಲ್ಲ, ಅದೆಲ್ಲ ಮಾತಾಡೋಣ. ಕಲ್ಲು ತೂರಾಟ ಆಗಿರೋದು ನನಗೆ ಮಾಹಿತಿ ಇಲ್ಲ, ನನಗೇನು ಮಾಹಿತಿ ಇಲ್ಲ. ನಾನು ನಿನ್ನೆ ರಾತ್ರಿ ತಾನೇ ಅಸ್ಸಾಮಿಂದ ಬಂದಿದ್ದೀನಿ, ಲೇಟ್ ಆಯ್ತು, ಟ್ರೈನ್ ಆಗಿದೆ, ರಾತ್ರಿ ಎಲ್ಲ ಮೀಟಿಂಗ್ ನಡೀತು. ನೋಡ್ತೀನಿ. ಮುಖ್ಯಮಂತ್ರಿಗಳು ಪೋಸ್ಟ್ ಅನ್ನು ಮಾಡಿದ್ದಾರೆ ಸರ್, ರಾಜಕೀಯದಲ್ಲಿ ನನ್ನ ವಿರುದ್ಧ ಷಡ್ಯಂತ್ರಗಳು ನಡೀತಾ ಇದ್ದಾವೆ, ನಾನು ರಣರಂಗದಿಂದ ಓಡಿ ಹೋಗಿ ಹಿಡಿ ಆಗಲಾರೆ ಅಂತ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ನನಗೆ ಮಾಹಿತಿ ಇಲ್ಲ, ನೋಡಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ, ನಾವು ನಾಯಕತ್ವ ಬದಲಾವಣೆ ವಿಚಾರ ಇರಬಹುದು, ರಾಜಕೀಯವಾಗಿ ಏನು ರಾಜ್ಯದಲ್ಲಿ ಗೊಂದಲ ಆಗಿದೆ ಅದನ್ನ ಸಾರ್ಟ್ ಔಟ್ ಮಾಡ್ತೀವಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರ ಹತ್ರ ಹೇಳಿದ್ದಾರೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಡೆಲ್ಲಿಯಲ್ಲಿ ಬೈಟ್ ಕೊಟ್ಟಿದ್ದಾರೆ ಸರ್. ಬಹಳ ಸಂತೋಷ. ಇವತ್ತು ಕಾಂಗ್ರೆಸ್ ನಿಯೋಗ ಭೇಟಿ ಹೋಗಿತ್ತು ಸರ್, ಡಿ ಕೆ ಮೋಹನ್ ಅವರು ಭೇಟಿಯಾಗಿತ್ತು, ಪರಿಹಾರ ಏನಾದರೂ ಕೊಡುವಂತ ಚಿಂತನೆ ಇದೆಯಾ ಸರ್? ನೋಡೋಣ, ಅದ್ರ ಬಗ್ಗೆ ಅವರೊಂದು ರಿಪೋರ್ಟ್ ಕೊಡ್ತಾರೆ ನಮ್ಮ ಆಫೀಸರ್ಸ್, ಆಮೇಲೆ ಅದನ್ನೆಲ್ಲ ಮಾತಾಡ್ತೀವಿ. ಹೇಳಿದೀವಿ ಆಗಲೇ. ಧೀರಜ್ ಮುನ್ರಾಜ್ ಅವರು ಸಾಲಿಡ್ ವೇಸ್ಟ್ ಇದರಲ್ಲಿ ನಾನು ₹1 ಅನುದಾನ ಕೇಳಿಲ್ಲ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೆಚ್ಚಿನ ಅನುದಾನ ಹೋಗುತ್ತೆ, ನಮಗೆ ಗೊತ್ತಿಲ್ಲ, ಅದೆಲ್ಲ ಮಾತಾಡೋಣ. ಕಲ್ಲು ತೂರಾಟ ಆಗಿರೋದು ನನಗೆ ಮಾಹಿತಿ ಇಲ್ಲ, ನನಗೇನು ಮಾಹಿತಿ ಇಲ್ಲ. ನಾನು ನಿನ್ನೆ ರಾತ್ರಿ ತಾನೇ ಅಸ್ಸಾಮಿಂದ ಬಂದಿದ್ದೀನಿ, ಲೇಟ್ ಆಯ್ತು, ಟ್ರೈನ್ ಆಗಿದೆ, ರಾತ್ರಿ ಎಲ್ಲ ಮೀಟಿಂಗ್ ನಡೀತು. ನೋಡ್ತೀನಿ. ಮುಖ್ಯಮಂತ್ರಿಗಳು ಪೋಸ್ಟ್ ಅನ್ನು ಮಾಡಿದ್ದಾರೆ ಸರ್, ರಾಜಕೀಯದಲ್ಲಿ ನನ್ನ ವಿರುದ್ಧ ಷಡ್ಯಂತ್ರಗಳು ನಡೀತಾ ಇದ್ದಾವೆ, ನಾನು ರಣರಂಗದಿಂದ ಓಡಿ ಹೋಗಿ ಹಿಡಿ ಆಗಲಾರೆ ಅಂತ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ನನಗೆ ಮಾಹಿತಿ ಇಲ್ಲ, ನೋಡಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ, ನಾವು ನಾಯಕತ್ವ ಬದಲಾವಣೆ ವಿಚಾರ ಇರಬಹುದು, ರಾಜಕೀಯವಾಗಿ ಏನು ರಾಜ್ಯದಲ್ಲಿ ಗೊಂದಲ ಆಗಿದೆ ಅದನ್ನ ಸಾರ್ಟ್ ಔಟ್ ಮಾಡ್ತೀವಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರ ಹತ್ರ ಹೇಳಿದ್ದಾರೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಡೆಲ್ಲಿಯಲ್ಲಿ ಬೈಟ್ ಕೊಟ್ಟಿದ್ದಾರೆ ಸರ್. ಬಹಳ ಸಂತೋಷ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.